ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೊಸ ದಿನದ ಪ್ರೀತಿಯ ಶುಭೋದಯ. ಕಣ್ಣುಗಳನ್ನು ಅತ್ಯಂತ ನಿಧಾನವಾಗಿ ತೆರೆಯಿರಿ. ನಿಮ್ಮ ಎದೆಯ ಮೇಲೆ ಕೈ ಇಟ್ಟುಕೊಳ್ಳಿ. ನಿಧಾನವಾಗಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಆ ಗಾಳಿ ನಿಮ್ಮ ಶ್ವಾಸಕೋಶವನ್ನು ತುಂಬಿ ಇಡೀ ದೇಹಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತಿರುವುದನ್ನು ಗಮನಿಸಿ. ಉಸಿರನ್ನು ನಿಧಾನವಾಗಿ ಹೊರಬಿಡಿ. ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಆತಂಕ, ಗೊಂದಲ ಮತ್ತು ನಿನ್ನೆಯ ನೋವುಗಳನ್ನೆಲ್ಲ ಆ ಉಸಿರಿನ ಜೊತೆಯಲ್ಲೇ ಹೊರಹಾಕಿ. ಈ ಕ್ಷಣದಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ. ನಿಮ್ಮ ಈ ಉಸಿರಾಟಕ್ಕೆ, ಈ ಸುಂದರ ಜೀವಕ್ಕೆ ಮೊದಲು ಮನಸ್ಸಾರೆ ಧನ್ಯವಾದಗಳನ್ನು ಹೇಳಿ. ನಿನ್ನೆ ಏನಾಗಿದ್ರೂ ಸರಿ, ಅದು ಮುಗಿದು ಹೋದ ಕತೆ. ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಕೂತ್ಕೋಬೇಡಿ. ನಿನ್ನೆಯ ದಿನ ನಿಮ್ಮನ್ನು ಎಷ್ಟೇ ಕಾಡಿದ್ರೂ, ಯಾರೋ ನಿಮ್ಮ ಮನಸ್ಸನ್ನು ನೋಯಿಸಿದ್ರೂ ಕೂಡ, ನೀವು ಅಂದುಕೊಂಡ ಕೆಲಸ ಯಶಸ್ವಿ ಆಗದೇ ಇದ್ದರೂ ಅದ್ಯಾವುದು ಇಂದಿನ ಬೆಳಗ್ಗೆಯನ್ನು ಹಾಳು ಮಾಡಲು ಸಾಧ್ಯ ಇಲ್ಲ. ಯಾಕಂದರೆ ನಿನ್ನೆ ಎನ್ನುವುದು ಕೇವಲ ನೆನಪು ಮಾತ್ರ, ಆದರೆ ಇಂದು ಎನ್ನುವುದು ನಿಮ್ಮ ಕೈಯಲ್ಲಿರುವ ಜೀವಂತ ಸತ್ಯ. ಇಂದು ನಿಮ್ಮ ಜೀವನದ ಹೊಸ ಪುಟ, ಹೊಸ ಆರಂಭ. ನಿಮ್ಮ ಮುಖದಲ್ಲಿ ಒಂದು ಸಣ್ಣ ಸುಂದರವಾದ ನಗು ಇರಲಿ. ಆ ನಗು ನಿಮ್ಮ ಆತ್ಮವಿಶ್ವಾಸದ ಪ್ರತೀಕ. ನಿಮ್ಮ ಇಂದಿನ ದಿನವನ್ನು ಹೇಗೆ ರೂಪಿಸಬೇಕು ಎನ್ನುವುದರ ಬಗ್ಗೆ ಗಮನ ಕೊಡಿ. ಕತ್ತಲೆಯ ನಂತರ ಬೆಳಕು ಬರುವುದು ಹೇಗೆ ಸೃಷ್ಟಿಯ ನಿಯಮವೋ ಹಾಗೆಯೇ ನಿಮ್ಮ ಜೀವನದ ಕಷ್ಟಗಳ ನಂತರ ಸುಖದ ದಿನಗಳು ಬಂದೇ ಬರುತ್ತೆ. ಈ ನಂಬಿಕೆಯನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಇಂದಿನ ಹೆಜ್ಜೆ ಇಡಿ. ಈಗ ನಿಮ್ಮ ಅಂತರಂಗಕ್ಕೆ ನೀವೇ ಕೆಲವು ಸತ್ಯಗಳನ್ನು ಬಲವಾಗಿ ಹೇಳ್ಕೋಬೇಕು. ನಿಮ್ಮ ಮನಸ್ಸಿನ ಆಳದಲ್ಲಿ ಈ ಸಕಾರಾತ್ಮಕ ಆಲೋಚನೆಗಳನ್ನು ಬಿತ್ತಬೇಕು. ನನ್ನ ಜೀವನ ಅದ್ಭುತವಾಗಿದೆ ಮತ್ತು ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ. ನನ್ನ ದೇಹದ ಪ್ರತಿಯೊಂದು ಕಣವು, ಪ್ರತಿಯೊಂದು ಜೀವಕೋಶವು ಸಕಾರಾತ್ಮಕ ಶಕ್ತಿಯಿಂದ, ದೈವಿಕ ಚೈತನ್ಯದಿಂದ ತುಂಬಿ ತುಳುಕ್ತಾ ಇದೆ. ನನ್ನ ಮನಸ್ಸು ಇಂದು ಅತ್ಯಂತ ಶಾಂತವಾಗಿದೆ, ಸ್ಥಿರವಾಗಿದೆ ಮತ್ತು ಸ್ಪಷ್ಟವಾಗಿದೆ. ಇಂದು ನನ್ನ ಜೀವನದಲ್ಲಿ ಒಳ್ಳೆಯದು ಮಾತ್ರ ಸಂಭವಿಸುತ್ತೆ ಮತ್ತು ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ನನ್ನನ್ನು ಹುಡುಕಿಕೊಂಡು ಬರುತ್ತೆ. ನನ್ನ ಹಾದಿಯಲ್ಲಿ ಎಂಥದ್ದೇ ದೊಡ್ಡ ಸವಾಲುಗಳು ಬಂದರೂ ಕೂಡ, ಎಂಥದ್ದೇ ಕಠಿಣ ಪರಿಸ್ಥಿತಿಗಳು ಎದುರಾದರೂ ಕೂಡ, ಅವುಗಳನ್ನು ಅತ್ಯಂತ ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯ ನನ್ನಲ್ಲಿದೆ. ನನ್ನನ್ನು ಸೋಲಿಸಲು ಈ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಯಾಕೆಂದರೆ ನನ್ನೊಳಗಿನ ಆತ್ಮಶಕ್ತಿ ಅಷ್ಟು ಪ್ರಬಲ ಆಗಿದೆ. ನಾನು ನನ್ನನ್ನು ತುಂಬ ಪ್ರೀತಿಸ್ತೀನಿ, ಗೌರವಿಸ್ತೀನಿ ಮತ್ತು ನನ್ನ ಸಾಮರ್ಥ್ಯದ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ನಾನು ಜ್ಞಾನವಂತ, ನಾನು ಶಕ್ತಿಶಾಲಿ ಮತ್ತು ನಾನು ಅತ್ಯಂತ ಧನಾತ್ಮಕ ವ್ಯಕ್ತಿ. ಈ ಜಗತ್ತಿನಲ್ಲಿ ನನ್ನದೇ ಆದ ಒಂದು ವಿಶಿಷ್ಟ ಗುರುತಿದೆ, ನನ್ನದೇ ಆದ ಒಂದು ಮಹತ್ತರವಾದ ಉದ್ದೇಶ ಇದೆ. ನಾನು ಯಾರಿಗೂ ಕಮ್ಮಿ ಇಲ್ಲ, ಯಾರೊಂದಿಗೂ ನನ್ನನ್ನು ಹೋಲಿಸ್ಕೊಳ್ಳುವ ಅಗತ್ಯ ನನಗಿಲ್ಲ. ನನ್ನ ಇತಿಮಿತಿಗಳು ನನಗೆ ಗೊತ್ತು. ನನ್ನನ್ನು ನಾನು ದಿನದಿಂದ ದಿನಕ್ಕೆ ಉತ್ತಮಪಡಿಸಿಕೊಳ್ತೇನೆ. ಪ್ರಕೃತಿಯು ನನಗೆ ಬೇಕಾದ ಎಲ್ಲವನ್ನು ಸರಿಯಾದ ಸಮಯಕ್ಕೆ ಕರುಣಿಸ್ತಾ ಇದೆ. ನಾನು ಪ್ರೀತಿಯನ್ನು ನೀಡ್ತೇನೆ, ಹಾಗೆ ಪ್ರೀತಿಯನ್ನೇ ಸ್ವೀಕರಿಸ್ತೇನೆ. ನಾನು ಯಶಸ್ಸನ್ನು ಆಕರ್ಷಿಸ್ತೇನೆ, ಸಂತೋಷವನ್ನು ಕೂಡ ಆಕರ್ಷಿಸ್ತೇನೆ. ನನ್ನ ಸುತ್ತಲೂ ಇರುವವರೆಲ್ಲರಿಗೂ ನಾನು ಒಳಿತನ್ನೇ ಬಯಸ್ತೇನೆ, ಹಾಗಾಗಿ ನನಗೂ ಕೂಡ ಒಳಿತೇ ಆಗತ್ತೆ. ನೆನಪಿಡಿ, ನಿಮ್ಮ ಹಣೆ ಬರವನ್ನು ಬದಲಾಯಿಸುವ, ನಿಮ್ಮ ಕನಸನ್ನು ನನಸು ಮಾಡುವ ಶಕ್ತಿ ಕೇವಲ ನಿಮ್ಮ ಕೈಯಲ್ಲೇ ಇದೆ. ಬೇರಾರೋ ಬಂದು ನಿಮ್ಮ ಜೀವನವನ್ನು ಬದಲಾಯಿಸ್ತಾರೆ ಅಂತ ಕಾಯ್ತಾ ಕೂರಬೇಡಿ. ನಿಮ್ಮ ಬದುಕಿನ ಶಿಲ್ಪಿ ನೀವೇ. ಕಷ್ಟಗಳು ಮತ್ತು ಸೋಲುಗಳು ನಿಮ್ಮನ್ನು ಕುಗ್ಗಿಸಲು ಅಥವಾ ನಾಶ ಮಾಡಲು ಬರೋದಿಲ್ಲ. ಬದಲಿಗೆ ನಿಮ್ಮೊಳಗಿರುವ ಶಕ್ತಿಯನ್ನು ನಿಮಗೆ ಪರಿಚಯಿಸಲಿಕ್ಕೆ, ನಿಮ್ಮನ್ನು ಇನ್ನೂ ಬಲಿಷ್ಠವಾಗಿ ಮಾಡಲಿಕ್ಕೆ ಬರುತ್ತೆ. ಪ್ರತಿಯೊಂದು ನೋವಿನ ಹಿಂದೆ ಒಂದು ಪಾಠ ಇರುತ್ತೆ. ಪ್ರತಿಯೊಂದು ಹಿನ್ನಡೆಯ ಹಿಂದೆ ಒಂದು ದೊಡ್ಡ ಮುನ್ನಡೆಯ ಅವಕಾಶ ಇರುತ್ತೆ. ಸೂರ್ಯನು ಹೇಗೆ ಪ್ರತಿದಿನ ಜಗತ್ತಿನ ಕತ್ತಲನ್ನು ಸರಿಸಿ ತಾನು ಬೆಳಗುತ್ತಾ ಇಡೀ ಸೃಷ್ಟಿಗೆ ಬೆಳಕು ನೀಡ್ತಾನೋ,
ಹಾಗೆ ನೀವು ಕೂಡ ನಿಮ್ಮ ಜೀವನದ ಎಲ್ಲ ಕಷ್ಟದ ಕಾರ್ಮೋಡಗಳನ್ನು ಸರಿಸಿ ಯಶಸ್ಸಿನ ಶಿಖರವನ್ನು ಏರ್ತೀರ. ನಿಮ್ಮಲ್ಲಿರುವ ಅದ್ಭುತ ಪ್ರತಿಭೆಯನ್ನು ಕೇವಲ ಆಲೋಚನೆಗಳಲ್ಲೇ ವ್ಯರ್ಥ ಮಾಡಬೇಡಿ. ಯಾರಿಗೋಸ್ಕರನೂ ಅಲ್ಲ, ನಿಮಗಾಗಿ, ನಿಮ್ಮನ್ನು ನಂಬಿರೋರಿಗಾಗಿ ನೀವು ಇಂದು ಸಾಧಿಸಿ ತೋರಿಸಬೇಕಾಗಿದೆ. ಜಗತ್ತು ನಿಮ್ಮನ್ನು ನೋಡಿದರೆ ಆಡಿಕೊಂಡ್ರೆ ಆಡಿಕೊಳ್ಳಿ ಬಿಡಿ, ನಿಮ್ಮನ್ನು ಕೀಳಾಗಿ ಕಂಡ್ರೆ ಕಾಣಲಿ ಬಿಡಿ. ಅದ್ಯಾವುದಕ್ಕೂ ತಲೆನೇ ಕೆಡಿಸ್ಕೋಬೇಡಿ. ನಿಮ್ಮ ಗೆಲುವೇ ಅವರಿಗೆ ಉತ್ತರ ಆಗಬೇಕು. ಸಮಯ ಯಾರಿಗಾಗಿಯೂ ಕಾಯೋದಿಲ್ಲ. ಕಳೆದು ಹೋದ ಒಂದು ಸೆಕೆಂಡ್ ಕೂಡ ಮರಳಿ ಬರೋದಿಲ್ಲ. ಭಯವನ್ನು ದೂರ ತಳ್ಳಿ ಇಂದಿನ ನಿಮ್ಮ ಗುರಿಯತ್ತ ಮೊದಲ ಹೆಜ್ಜೆ ಇಡಿ. ಸಣ್ಣ ಹೆಜ್ಜೆಯಾದರೂ ಸರಿ, ಅದು ನಿಮ್ಮನ್ನು ಯಶಸ್ಸಿನ ಹತ್ತಿರಕ್ಕೆ ಕೊಂಡೊಯ್ಯುತ್ತೆ. ಕಷ್ಟಪಟ್ಟು ಕೆಲಸ ಮಾಡೋದಲ್ಲ, ಇಷ್ಟಪಟ್ಟು ಕೆಲಸ ಮಾಡಿ. ಖಂಡಿತವಾಗ್ಲೂ ಜಯ ನಿಮ್ದಾಗತ್ತೆ. ನಿಮ್ಮ ಹಣೆ ಬರಹ ನಿಮ್ಮ ಆಲಸ್ಯದಲ್ಲ, ನಿಮ್ಮ ಪರಿಶ್ರಮದಲ್ಲಿದೆ. ಜೀವನ ಅನ್ನೋದು ಹೂವಿನ ಹಾಸಿಗೆ ಅಲ್ಲ, ಏರಿಳಿತಗಳಿಂದ ತುಂಬಿದ ಕಠಿಣ ಹಾದಿ. ಆದರೆ ಆ ಹಾದಿಯಲ್ಲಿ ನಡೆಯುವಂತಹ ಪ್ರವಾಸಿಗ ನೀವಾಗಿರಬೇಕು. ದಾರಿಯಲ್ಲಿ ಮುಳ್ಳುಗಳು ಸಿಗಬಹುದು, ಕಲ್ಲುಗಳಿಂದ ಎಡವಬಹುದು, ಆದರೆ ನೀವು ನಡೆಯುವುದನ್ನು ನಿಲ್ಲಿಸಬಾರ್ದು. ಬಿದ್ದು ಹೋದ ತಕ್ಷಣ ಎಲ್ಲವೂ ಮುಗಿದು ಹೋಯಿತು ಅನ್ಕೋಬೇಡಿ. ಬಿದ್ದ ಕಡೆಯಿಂದಲೇ ಎದ್ದು ನಿಲ್ಲುವವನೇ ನಿಜವಾದ ಜಯಶಾಲಿ. ಇತಿಹಾಸ ಸೃಷ್ಟಿಸಿದ ಪ್ರತಿಯೊಬ್ಬ ಸಾಧಕನು ಒಂದಲ್ಲ ಒಂದು ದಿನ ಸೋತವನೇ, ಅವಮಾನವನ್ನ ಅನುಭವಿಸಿದವನೇ. ಆದರೆ ಅವರು ಗೆದ್ದಿದ್ದು ಹೇಗೆ ಗೊತ್ತಾ? ಅವರು ಎಂದಿಗೂ ಪ್ರಯತ್ನವನ್ನ ನಿಲ್ಲಿಸಲಿಲ್ಲ. ಪ್ರತಿಯೊಂದು ಸೋಲನ್ನು ಅವರ ಗೆಲುವಿನ ಮೆಟ್ಟಿಲನ್ನಾಗಿ ಮಾಡಿಕೊಂಡ್ರು. ನಿಮ್ಮ ಪರಿಸ್ಥಿತಿ ಇಂದು ಎಷ್ಟೇ ಕರಾಳಾಗಿರಬಹುದು, ಕೈಯಲ್ಲಿ ಹಣ ಇಲ್ಲದೆ ಇರಬಹುದು, ಜೊತೆಯಲ್ಲಿ ಯಾರು ಇಲ್ಲದೆ ಒಂಟಿತನ ಕಾಡ್ತಾ ಇರಬಹುದು. ಆದರೆ ನೆನ್ಪಿಡಿ, ಕತ್ತಲೆ ಹೆಚ್ಚಾದಷ್ಟು ಸೂರ್ಯ ಮೂಡುವ ಸಮಯ ಹತ್ತಿರದಲ್ಲಿದೆ ಎಂದರ್ಥ. ನಿಮ್ಮೊಳಗಿನ ಧ್ವನಿಯನ್ನ ನೀವೇ ಕೇಳಿ, ಅದು ನಿಮಗೆ ಹೇಳುತ್ತೆ, ನೀನು ಇಷ್ಟಕ್ಕೆ ಸೋಲುವವನಲ್ಲ. ನಿಮ್ಮ ಮನಸ್ಸನ್ನು ದುರ್ಬಲ ಆಲೋಚನೆಗಳಿಗೆ ಬಿಟ್ಟು ಕೊಡಬೇಡಿ. ಕೆಟ್ಟದಾಗಿ ಮಾತನಾಡುವ ಜನರಿಂದ ದೂರ ಇರಿ. ಯಾರು ನಿಮ್ಮನ್ನು ಪ್ರೋತ್ಸಾಹಿಸ್ತಾರೋ, ಯಾರು ನಿಮ್ಮಲ್ಲಿ ವಿಶ್ವಾಸ ತುಂಬುತ್ತಾರೋ ಅಂಥವರ ಜೊತೆಗಿರಿ. ನೀವು ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳದ ಹೊರತಾಗಿ ಈ ಇಡೀ ಜಗತ್ತೇ ಒಟ್ಟಾಗಿ ಬಂದರೂ ನಿಮ್ಮನ್ನು ಸೋಲಿಸಲು ಸಾಧ್ಯನೇ ಇಲ್ಲ. ನೀವು ಅಸಾಧಾರಣ ವ್ಯಕ್ತಿ. ನಿಮ್ಮಲ್ಲಿ ಅಪಾರವಾದ ತಾಳ್ಮೆ ಇದೆ, ಅಗಾಧವಾದ ಶೌರ್ಯ ಇದೆ. ಪ್ರತಿಯೊಂದು ದಿನವೂ ನಿಮಗೆ ಸಿಗುವ ಹೊಸ ಯುದ್ಧ ಭೂಮಿ. ಇಂದು ನೀವು ಗೆಲ್ಲಲೇಬೇಕು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ. ನಿಮ್ಮ ಪ್ರಾಮಾಣಿಕತೆಗೆ ಸೃಷ್ಟಿಯೇ ತಲೆಬಾಗುತ್ತೆ. ಈಗ ಆಳವಾಗಿ ಯೋಚಿಸಿ, ಹಿಂದಿನ ದಿನವನ್ನು ನೀವು ಹೇಗೆ ಅತ್ಯುತ್ತಮವಾಗಿಸಬಹುದು. ಇಂದು ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮ 100ಕ್ಕೆ 100ರಷ್ಟು ಶ್ರಮವನ್ನು ಹಾಕಿ. ಸಣ್ಣ ಕೆಲಸವಾದರೂ ಸರಿ, ಅದನ್ನು ಅತ್ಯಂತ ಗೌರವದಿಂದ ಮಾಡಿ. ಪ್ರತಿಯೊಬ್ಬರೊಂದಿಗೂ ಪ್ರೀತಿಯಿಂದ ಗೌರವದಿಂದ ಮಾತನಾಡಿ. ಕೃತಜ್ಞತಾ ಭಾವದಿಂದ ಬದುಕಿ. ಇಂದು ನೀವು ಪಡುವ ಪ್ರತಿಯೊಂದು ಹನಿಯ ಬೆವರಿನ ಹನಿಯು ನಾಳಿನ ನಿಮ್ಮ ಯಶಸ್ಸಿಗೆ ಕಾರಣ ಆಗುತ್ತೆ. ನಿಮ್ಮ ಕನಸುಗಳು ಕೇವಲ ಕನಸಾಗಿ ಉಳಿಬಾರದು, ಅವು ನಿಮ್ಮ ಕಣ್ಣೆದುರಿಗೆ ವಾಸ್ತವವಾಗಬೇಕು. ಅದಕ್ಕಾಗಿ ಹಿಂದೆ ಶ್ರಮಿಸಿ. ನಿನ್ನೆ ದಿನವನ್ನು ನೆನೆದು ಇಂದಿನ ದಿನವನ್ನು ಹಾಳು ಮಾಡಿಕೊಳ್ಬೇಡಿ. ನಾಳೆಯ ದಿನದ ಚಿಂತೆಯಲ್ಲಿ ಇಂದಿನ ಅಮೂಲ್ಯ ಕ್ಷಣವನ್ನು ಕಳೆದುಕೊಳ್ಬೇಡಿ. ಈ ಕ್ಷಣದಲ್ಲೇ ಬದುಕಿ, ಈ ಕ್ಷಣವನ್ನು ಆನಂದಿಸಿ, ಈ ಕ್ಷಣದಲ್ಲೇ ಸಾಧಿಸಿ. ನಿಮ್ಮ ಮನಸ್ಸಿನಲ್ಲಿ ಗೆಲುವಿನ ಆಲೋಚನೆಗಳು ಮಾತ್ರ ಇರಲಿ. ನೀವು ಗೆಲ್ಲಲು ಹುಟ್ಟಿದವರು, ಸಾಧಿಸಲಿಕ್ಕೆ ಬಂದವರು. ನಿಮ್ಮ ಹೆಜ್ಜೆಗಳು ಗಟ್ಟಿಯಾಗಿರಲಿ, ನಿಮ್ಮ ಗುರಿ ಸ್ಪಷ್ಟವಾಗಿರಲಿ. ಇಂದಿನ ಈ ದಿನವನ್ನು ನಿಮ್ಮ ಜೀವನದ ಅತ್ಯಂತ ಸುಂದರ ದಿನವನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಭಗವಂತನ ಕೃಪೆ ನಿಮ್ಮ ಮೇಲಿದೆ. ಒಳ್ಳೆಯದನ್ನ ಯೋಚಿಸಿ, ಉತ್ಸಾಹದಿಂದ ಮುನ್ನಡೆಯಿರಿ. ಜಗತ್ತೇ ನಿಮ್ಮನ್ನು ನೋಡಿ ಹೆಮ್ಮೆ ಪಡುವ ದಿನ ತುಂಬ ಹತ್ತಿರದಲ್ಲಿದೆ. ನಿಮ್ಮ ದಿನ ಅತ್ಯಂತ ಮಧುರ ಹಾಗೂ ಯಶಸ್ವಿಯಾಗಲಿ. ಆಲ್ ದಿ ಬೆಸ್ಟ್. ಎದ್ದು ನಿಲ್ಲಿ ಮತ್ತು ನಿಮ್ಮ ಇಂದಿನ ಸಾಮ್ರಾಜ್ಯವನ್ನು ನೀವೇ ಆಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.